ಎಲ್ಲ ಹೌದು, ಇವೆಲ್ಲ ಸತ್ಯನೇ, ಇವು ಸುಳ್ಳಂತ ಏನಲ್ಲ. ಇಬ್ಬರು ಸತ್ಯ ಹೇಳ್ತಾರೆ, ಅರ್ಧ ಸತ್ಯ ಹೇಳ್ತಾ ಇದ್ದಾರೆ. ತಮಗೆ ಅನುಕೂಲ ಆಗುವ ಸತ್ಯಗಳನ್ನ ಮಾತ್ರ ಮಾತಾಡ್ತಾರೆ, ಅನಾನುಕೂಲತೆ ಇಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ಗದ್ದಲ ಮಾಡೋಗಿದ್ರು ಸುದೀರ್ಘವಾಗಿ ಚರ್ಚೆ ಮಾಡಿ ಅವರು ನಡೆದ ದಾರಿಯಲ್ಲಿ ನಾವು ಏನು ಮಾಡಬೇಕಾಗಿದೆ, ಅವ್ರಿಗೆ ನಮ್ಮಿಂದ ಅವರಿಂದ ಏನು ಸಾಧ್ಯ ಆಗಿಲ್ಲ, ಅವ್ರೇನು ಬಯಸಿದ್ರು. ಅವ್ರು ಭಾಳ ಪ್ರಮುಖವಾಗಿ ಬಯಸಿದ್ದು ಎರಡು. ಒಂದು ಶಿಕ್ಷಣ, ಎಲ್ಲರಿಗೂ ಸಮಾನ ಶಿಕ್ಷಣ. ಎಲ್ಲಿದ್ರಿ ಸಮಾನ ಶಿಕ್ಷಣ? ಖಾಸಗಿಯನ್ನು ಮಾಡಿದಿರಿ ನೀವು, ಎಲ್ಲರೂ ಕೂಡ ಮಾಡಿದಿರಿ. ಬಿ ಜೆ ಪಿಗರು ಕಾಂಗ್ರೆಸ್ಗರು ಎಲ್ಲ ಕೂಡ ಮಾಡಿದಿರಿ. ಕಾಂಗ್ರೆಸ್ಸಿಗರು ಖಾಸಗೀಕರಣ ಮಾಡಿದರು, ನೀವು ಒಂದು ದೊಡ್ಡ ಮಾಡಿಬಿಟ್ಟಿದ್ರಿ. ಇವತ್ತು ಯೂನಿವರ್ಸಿಟಿಗಳು ಸೇರಿ ಖಾಸಗಿ ಹೀಗಾಗಿ ಖಾಸಗಿನ ಪಾಪ ಅವ್ರೇನು ದುಡ್ಡು ಹಾಕ್ತಾರೆ, ದುಡ್ಡು ತಗೋತಾರೆ, ದಂಧೆ ಅವ್ರದ್ದು. ಅದು ಇನ್ನುಳಿದ ಎಲ್ಲ ಸಮುದಾಯಕ್ಕೆ ಬಡವಗ ಕರೀಲಿಕ್ಕೆ ಏನು ಅವಕಾಶ ಕೊಡ್ತದೆ ರೀ? ಶಿಕ್ಷಣ ಮೊದಲನೇದಾಗಿ ಹೇಳಿದ್ರು. ಎರಡನೇದು ಆರೋಗ್ಯ, ಇವೆರಡು ಕೊಡ್ರಿ ಅಂತ ಹೇಳಿದ್ರು ಅಂಬೇಡ್ಕರ್. ಅದನ್ನು ಕೊಡೋ ಸಲ ವಿಚಾರ ಮಾಡ್ರಿ. ಸಮಾನತೆ ಅಂದರೆ ತಾನ ಬರ್ತದದು. ಶಿಕ್ಷಣ ಕೊಟ್ಟರೆ ಸಮಾನತೆ ಆಟೋಮೆಟಿಕ್ ತಾನು ಬೆಳೀತಾ ಹೋಗ್ತದೆ. ಇಲ್ಲಿ ಶಿಕ್ಷಣ ಎಲ್ಲರೂ ಸಿಗ್ತಾ ಇಲ್ಲ, ಶಿಕ್ಷಣ ಕೊಡ್ತಾ ಇಲ್ಲ. ಈ ಎಲ್ಲ ಗ್ಯಾರಂಟಿಗಳು ಘೋಷಣೆ ಮಾಡ್ತೀರಿ. ಕೇವಲ ನಮ್ಮ ಕೇಜ್ರಿವಾಲ್ ಬಿಟ್ಟು ಉಳಿದವ್ರು ಯಾರೂ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿಲ್ಲ. ಒಂದು ಸಾಲಿ ಕಟ್ತೀವಿ ರೀ, ಒಂದು 500 ಒಂದು 10,000 ಕೋಟಿ ರೂಪಾಯಿ ತಗೋತೀವಿ. ಏನು 10,000 ಕೋಟಿ ಏನಾಗ್ತದೆ? 142 ಕೋಟಿ ಜನಸಂಖ್ಯೆ ದೇಶ ಹೇಳ್ತೀವಿ ನಾವು, ಚೈನಾ ದಾಟಿದ್ರು ಅಂತ ಹೇಳ್ತಾ ಇದ್ದೀವಿ. ಅಂದಾಗ ಈ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಸ್ಕೂಲ್ಗಳಿರಬೇಕು, ಯಾವ ಪ್ರಮಾಣದಲ್ಲಿ ಮಕ್ಕಳು ಬರ್ತಾ ಇದ್ದಾರೆ, ಹೇಗಿರಬೇಕು ಅನ್ನೋದು ಒಮ್ಮೆ ಕಲ್ಪನೆ ಮಾಡ್ಕೊಂಡಿದ್ದೀರಾ? ಪ್ರತಿಯೊಂದು ಹಳ್ಳಿಗೂ ಅಟ್ಲೀಸ್ಟ್ SSLC ತನಕ ಸ್ಕೂಲ್ಗಳಾಗಬೇಕಾಗಿದೆ. ಬೇಡ 3-4 ಹಳ್ಳಿಗಳಿಗೆ SSLC ತನಕ ಸ್ಕೂಲ್ಗಳಾಗಬೇಕಾಗಿದೆ. ಒಂದು 8-10 ಹಳ್ಳಿಗಳ ನಡಕ, ಬೇಡ 5-6 ಹಳ್ಳಿಗಳ 8-10 5-6 ಹಳ್ಳಿಗಳ ನಡಕ PUC 10+2 ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮತ್ತು ಸೈಂಟಿಫಿಕ್ ಅಂತ ಏನು ಡೆವಲಪ್ ಅವು ಸ್ಕೂಲ್ಗಳು ಕಾಲೇಜ್ಗಳು ಬರಬೇಕಾಗಿದೆ. ಒಂದು ತಾಲೂಕಿಗೆ ಒಂದು 3-4 ಹೋಬಳಿಗೆ ಒಂದು ಮಿನಿಮಮ್ ಹೋಬಳಿಗೆ ಒಂದು ಏನಪ್ಪ ಅಂತಂದ್ರೆ ಒಂದು ಸೀನಿಯರ್ ಕಾಲೇಜ್, ಕಾಲೇಜ್ಗಳು ಬರಬೇಕಾಗ್ಯಾವ. ಆ ಕಾಲೇಜುಗಳಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇನ್ನುಳಿದೆಲ್ಲ ಸಬ್ಜೆಕ್ಟ್ ಬರಬೇಕಾಗಿದೆ. ಇದು ಬಂದಾಗ ಮಾತ್ರ ಈ ದೇಶಕ್ಕೆ ಒಂದು ಏನಾದರೂ ನೆಲೆಸಿ ಹೋಗೋಂಥಕ್ಕೆ ಸಾಧ್ಯದ. ಮತ್ತು ಎಲ್ಲರೂ ಫ್ರೀ ಆಗಿ ಕಲಿಯುವಂಥದ್ದು ಆಗಬೇಕಾಗಿದೆ. ಇವೆಲ್ಲ ಒಂದು ವಿಶ್ವವಿದ್ಯಾಲಯಗಳು ಬರಬೇಕಾಗಿದೆ. ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಆಗಬೇಕಾಗಿದೆ. ಇವತ್ತು ಯೂನಿವರ್ಸಿಟಿ, ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಆಗಬೇಕಾಗಿದೆ. ಗೌರ್ಮೆಂಟ್ ಮಾಡಬೇಕಾಗಿದೆ. ಇದನ್ನು ಎಲ್ಲೋ ಒಂದು 3-4 ಜಿಲ್ಲೆಗಳಿಗೆ ಒಂದು ಯೂನಿವರ್ಸಿಟಿ ಕೊಟ್ಟು ಬಗ್ಗೆ ಅನ್ನೋದ್ರಲ್ಲ, ಇನ್ನೂ ಅನೇಕ ಕಲಿಯುವಂಥ ಆಸಕ್ತ ಮಕ್ಕಳಿದ್ದಾರೆ. ಅದಕ್ಕೆ ಖಾಸಗಿ ಅವ್ರ ಕೈ ಕೊಟ್ಬಿಟ್ಟಿದ್ರಿ, ಕಾಲೇಜ್ಗಳ ಕೈ ಅಲ್ಲಿ ಕೊಟ್ಬಿಟ್ರೆ ಅದನ್ನು ಅವ್ರು ದುಡ್ಡು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ 50,000, 40,000, 80,000, 90,000, ಲಕ್ಷ, 2 ಲಕ್ಷ, 3 ಲಕ್ಷ